ಕೆಆರ್ಎಸ್ ಡ್ಯಾಂನಿಂದ ನಿನ್ನೆ 1,70,000 ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡಲಾಗಿತ್ತು. ಪರಿಣಾಮ ಸಾಕಷ್ಟು ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಅದೇ ರೀತಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಬಳಿ ಕೂಡ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ತಡೆಗೋಡೆಯು ಕೂಡ ಸಂಪೂರ್ಣವಾಗಿ ನೀರು ಪಾಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ವೆಲ್ಲೆಸ್ಲಿ ಸೇತುವೆ ಬಳಿ ಇರುವಂಥ ರಸ್ತೆ ಇದು. ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಡಾಂಬರ್ ರಸ್ತೆ, ಇಲ್ಲಿ ಡಾಂಬರ್ ಇತ್ತ ಅನ್ನುವಷ್ಟು ಅನುಮಾನ ಮೂಡುವ ನಿಟ್ಟಿನಲ್ಲಿ ಇಲ್ಲಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ರಸ್ತೆಯ ಎರಡೂ ಬದಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಒಂದು ಕಡೆ ನದಿಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು, ಮತ್ತೊಂದು ಕಡೆ ಇನ್ನೊಂದು ಭಾಗದಲ್ಲೂ ಕೂಡ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಎರಡೂ ಭಾಗದ ತಡೆಗೋಡೆಗಳು ಸಂಪೂರ್ಣವಾಗಿ ಕಿತ್ತು ಬಂದಿರುವಂಥದ್ದು. ನಿನ್ನೆ 1,70,000 ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದ್ದು, ಇದರಿಂದ ಕಾವೇರಿ ನದಿ ಅಪಾಯದ ಮಟ್ಟವನ್ನು ಮೀರಿತ್ತು. ಸಾಕಷ್ಟು ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಅದೇ ರೀತಿ ಇಲ್ಲೂ ಕೂಡ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಇಲ್ಲಿ ಸದ್ಯ ಒಂದಷ್ಟು ಸಿಬ್ಬಂದಿಗಳು ಬಂದಿದ್ದಾರೆ. ಜೊತೆಗೆ ಇಲ್ಲಿರುವಂಥ ವಿದ್ಯುತ್ ಕಂಬಗಳಿಗೂ ಕೂಡ ಈಗ ಏನು ಬೀಳುವಂಥ ಒಂದು ಸಾಧ್ಯತೆ ಜೊತೆಗೆ ಆತಂಕ ಎದುರಾಗಿದೆ. ಹಾಗಾಗಿ KEBಯ ಸಿಬ್ಬಂದಿ ಬಂದು ಇಲ್ಲಿರುವಂಥ ಕಂಬಗಳನ್ನು ಒಂದಷ್ಟು ಸುರಕ್ಷಿತ ಮಾಡೋ ನಿಟ್ಟಿನಲ್ಲಿ, ಜೊತೆಗೆ ಕಂಬಗಳಿಗೆ ಕಲ್ಲನ್ನು ಹಾಕುವಂಥದ್ದು, ಅಂದರೆ ಸುತ್ತ ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕಲ್ಲುಗಳನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲೇನು ಸಿಮೆಂಟ್ ಕಂಬ ಇದೆ, ಸಿಮೆಂಟ್ ಕಂಬ ಸಂಪೂರ್ಣವಾಗಿ ಬೀಳುವ ಹಂತಕ್ಕೆ ಹೋಗಿರುವಂಥದ್ದು. ಹಾಗಾಗಿ ಇಲ್ಲೊಂದಷ್ಟು ಕಲ್ಲುಗಳನ್ನು ಹಾಕ್ತಾ ಇದ್ದಾರೆ. ಕಲ್ಲುಗಳನ್ನು ಹಾಕೋ ಮೂಲಕ ಒಂದಷ್ಟು ಭದ್ರ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಈ ರೀತಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನು ಕಾವೇರಿ ನದಿ ಯಾವ ರೀತಿ ಬೋರ್ಗರೆದು ಹರಿತಾ ಇದೆ ಅಂತ ನೋಡ್ಬೋದು. ಆದರೆ ಈ ನೀರು ನಿನ್ನೆ ಮತ್ತಷ್ಟು ಹೆಚ್ಚಾಗಿತ್ತು. 1,70,000 ಕ್ಯೂಸೆಕ್ ನೀರನ್ನು ಬಿಡ್ತಾ ಇದ್ದಂಥ ಕಾರಣಕ್ಕಾಗಿ ನೀರು ದೊಡ್ಡ ಪ್ರಮಾಣದಲ್ಲಿ ಹರಿತಾ ಇತ್ತು. ಸುಮಾರು 220 ವರ್ಷದ ಹಳೆಯದಾದಂಥ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ಈ ವೆಲ್ಲೆಸ್ಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ಆದರೆ ಈಗ ನೀರು ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಇಲ್ಲಿ ಪ್ರವಾಹ ಭೀತಿ ಏನಿತ್ತು ಅದೊಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಸಾಕಷ್ಟು ಕಡೆ ಇನ್ನೂ ಕೂಡ ಆತಂಕ ಮುಂದುವರೆದಿರುವಂಥದ್ದು. ಏನು ಸದ್ಯ 1,00,000 ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ. ಆದರೆ ಯಾವಾಗ ಮತ್ತಷ್ಟು ನೀರು ಕಾವೇರಿಗೆ ನದಿಗೆ ಬರುತ್ತೋ ಅನ್ನೋದು ಒಂದು ಇನ್ನೂ ಕೂಡ ಆತಂಕ ಇರುವಂಥದ್ದು. ಯಾಕೆಂದರೆ ಕಾವೇರಿ ಜಲಾನಯನ ಪ್ರದೇಶ ಸೇರಿದಂತೆ ಸಾಕಷ್ಟು ಕಡೆ ಇನ್ನೂ ಮಳೆ ಆಗ್ತಾ ಇದೆ. ಅದರಿಂದಾಗಿ ಯಾವ ಕ್ಷಣದಲ್ಲಾದರೂ ಕೂಡ KRS ಡ್ಯಾಮ್ನ ಒಳಹರಿವು ಹೆಚ್ಚಾಗ್ಬೋದು. ಒಳಹರಿವು ಹೆಚ್ಚಾದಂಥ ಸಂದರ್ಭದಲ್ಲೇ ಹೊರಹರಿವನ್ನು ಬಿಡ್ತಾರೆ. ಹಾಗಾಗಿ ಮತ್ತೆ ಆತಂಕ ಎದುರಾಗುವಂಥ ಸಾಧ್ಯತೆ ಇದೆ. ಈಗಲೂ ಕೂಡ ಆತಂಕ ಇದ್ರೂ ಕೂಡ ಅಲ್ಪ ಮಟ್ಟಿಗೆ ಕಾವೇರಿ ಕೊಳ್ಳದಲ್ಲಿ ಸ್ವಲ್ಪ ಪ್ರವಾಹ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಬೇರೆ ಲೋಕ